ಅಂತಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇಲ್ಲಿ ನೆಂಟಸ್ತನ ಎಲ್ಲೆಲ್ಲಿಂದನೂ ಕೂಡ ಬೆಳೆಸ್ತಾ ಇದ್ರು. ಬಂದು ಇಲ್ಲಿ ಮದುವೆಗೆ ಬಂದರೆ ಯಾವುದೋ ಗೋಡನ್ನಿ ಕರ್ಕೊಂಡ್ಬಂದು ನಮ್ಮನ್ನು ಮದುವೆ ಮಾಡ್ತಿದ್ರ ಅಂತ ನಾವು ಕೂಡ ಬಂದಾಗೆಲ್ಲ ನೆಂಟರುಗಳು ಬೈತಾರೆ ಅಂತಕ್ಕಂಥದ್ದನ್ನ ನಿಮ್ಮಿಂದ ಕೇಳಿ ಕೇಳಿ ಸಾಕಾಗೋಗುತ್ತದೆ. ಹಾಗಾಗಿ ಅದಕ್ಕೊಂದು ಮುಕ್ತಿ ಸಿಗಬೇಕು ಅಂದರೆ ಒಂದು ಅವಕಾಶ ಸಿಗಬೇಕಾಗ್ತದೆ. ನನಗೆ ಸಿಕ್ಕಂಥ ಅವಕಾಶದಲ್ಲಿ ನನಗೊಂದು ಏನಾಯಿತು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಎಲ್ಲ ಶಾಸಕರಿಗೂ ಕೂಡ ಕೆಲವು ಅನುದಾನಗಳನ್ನ ಕೊಟ್ಟಾಗ ಆಡಳಿತ ಪಕ್ಷಕ್ಕೆ ಜಾಸ್ತಿ, ನಮಗೆ ಅರ್ಧ ಈ ಥರ ಕೊಟ್ಟಂಥ ಹಣದಲ್ಲಿ ನನಗೆ 6.25 ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ನಾನು ಈ ಥರ ಸಹಾಯ ಮಾಡಲಿಕ್ಕೆ ಒಂದು ನನಗೆ ಅನುದಾನ ಇತ್ತು. ಅದನ್ನು ಮುಕ್ತವಾಗಿ ಮಾತಾಡ್ತೀನಿ. ಅದರಲ್ಲಿ ನಾನು ಎಲ್ಲ ಸಮಾಜಕ್ಕೂ ಕೂಡ ಒಂದೊಂದು ಶಾಶ್ವತವಾದ ಒಂದು ಕಟ್ಟಡಗಳು ಬದುಕಾಗಲಿ ಆ ಸಮಾಜಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಡಿವಾಳ ಸಮಾಜಕ್ಕೆ ಇರ್ಬೋದು, ಅಲ್ಪಸಂಖ್ಯಾತರಿಗೆ ಇರ್ಬೋದು, ಉಪ್ಪಾರ ಸಮಾಜಕ್ಕೆ ಇರ್ಬೋದು, ಕುರುಬ ಸಮಾಜಕ್ಕೆ, ಈ ಥರ ಎಲ್ಲ ಸಮಾಜಕ್ಕೂ ಕೂಡ ಒಂದೊಂದು ಆಸ್ತಿ ಮಾಡೋದಕ್ಕೆ ನಾವು ಯೋಚನೆ ಮಾಡಿ ಅದಕ್ಕೆ ಅನುದಾನ ಕೊಡುವಂಥ ಸಂದರ್ಭದಲ್ಲಿ ಅದರಲ್ಲಿ 1 ಕೋಟಿ ರೂಪಾಯಿನ ನನಗೆ ನನ್ನ ಹತ್ರ ಇದ್ದಂಥ ಹಣವನ್ನು ಈ ಒಂದು ಸಮುದಾಯ ಭವನಕ್ಕೆ ಹಾಕಲಿಕ್ಕೆ ಒಂದು ಅವಕಾಶ ಆಯಿತು ಅಂತಕ್ಕಂಥದ್ದನ್ನ ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಬರೀ 1 ಕೋಟಿ ಅಲ್ಲ, ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಅವರು ಕೂಡ ಅವ್ರ ವಿವೇಚನೆ ಅಡಿನಲ್ಲಿ 1 ಕೋಟಿ ರೂಪಾಯಿಯನ್ನು ಸೇರಿಸಿ ಇವತ್ತು ಈ ಕಟ್ಟಡ 2 ಕೋಟಿ ರೂಪಾಯಿನಲ್ಲಿ ಇವತ್ತು ಈ ಕಟ್ಟಡ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮುಖ್ಯಮಂತ್ರಿ ಸಾಹೇಬರು ಮತ್ತು ಎಲ್ಲ ಪ್ರಮುಖರು ಏನಿದ್ರಿ ಅವೆಲ್ಲ ಕೈ ಜೋಡಿಸಿ ಉತ್ತಮ ರೀತಿಯಲ್ಲಿ ಒಂದು ಶಾಶ್ವತವಾದಂಥ ಒಂದು ಶಾದಿ ಮಾಲ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಇಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯಗಳಿಗೂ ಕೂಡ ಅನುಕೂಲ ಆಗ್ತದೆ. ಅದನ್ನು ನಾವೆಲ್ಲರೂ ಸೇರಿ ಮನಸ್ಪೂರ್ವಕವಾಗಿ ಅದನ್ನು ಕಟ್ಟಿ ಅದ್ರ ಮುಖಾಂತರ ಇಲ್ಲಿ ಎಲ್ಲ ಒಂದು ಸಮಾಜದಾಗೆ ಅಭಿವೃದ್ಧಿ ಕೆಲಸಗಳಿಗೆ ಅದು ಅನುವಾಗಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ನಾವೆಲ್ಲ ತುಂಬ ಮನಸ್ಸಿನಿಂದ ಇದನ್ನು ಇವನು ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಗುರುಗಳ ಒಂದು ಆಶೀರ್ವಾದದಿಂದ, ಗುರುಗಳ ಒಂದು ಏನು ಭಗವಂತನ ಒಂದು ಆಶೀರ್ವಾದದಿಂದ, ಅಲ್ಲನ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನಾನು ಈ ಸಲ ನಮ್ಮ ನಿರೂಪಕರು ಹೇಳೋದ ರೀತಿಯಲ್ಲಿ ಖಂಡಿತ ನಾವೊಂದು ತೀರ್ಮಾನಕ್ಕೆ ಬಂದ್ಬಿಟ್ವಿ. ಈ ಸಲ ಚುನಾವಣೆ ಗೆದ್ದ ತಕ್ಷಣ ಏನು ಯಾವುದನ್ನು ಕೂಡ ಅಸಡ್ಡೆ ಮಾಡಬಾರ್ದು, ಎಲ್ಲ ಕೆಲಸಗಳಿಗೂ ಕೂಡ ಇವತ್ತು ಆಗ ತಕ್ಷಣ ತ್ವರಿತವಾಗಿ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಪ್ರಾರಂಭದಲ್ಲೇ ನೀವೆಲ್ಲ ಮುಖ್ಯಮಂತ್ರಿ ಸಾಹೇಬರು ಎಲ್ಲ ಹೇಳಿದ ರೀತಿಯಲ್ಲಿ ಸ್ಮಶಾನಕ್ಕೆ ಹೋಗೋಕ್ಕೆ ರಸ್ತೆ ಇಲ್ಲ, ಅಲ್ಲಿ ನೀರು ತುಂಬಿದ್ರೆ ನಾವು ಹೋಗೋಕ್ಕಾಗಲ್ಲ ಅಂದರೆ ಇಮಿಡಿಯೇಟ್ ಅದು ಅನುದಾನ ಇರಲಿಲ್ಲ. ಅನುದಾನ ಅವಾಗ ಇನ್ನೂ ಕೂಡ ಬಂದಿರಲಿಲ್ಲ. ಯಾರಿಗೋ ಒಬ್ರು ಗುತ್ತಿಗೆದಾರಿಗೆ ಹೇಳಿ ಇಮಿಡಿಯೇಟ್ ಮಾಡಿಸೋವಂಥ ಕೆಲಸ ಮಾಡಿದ್ವಿ. ಅಲ್ಲಿ ನಿಮ್ಮ ಸಮಸ್ಯೆನ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಂತರ ಅದಾದಮೇಲೆ ಶಾದಿ ಮಾಲ್ ಇರ್ಬೋದು, ಮತ್ತು ಅಲ್ಲಿ ಒಂದು ಬೋರ್ ಹಾಕ್ಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮತ್ತು ಎಲ್ಲ ಸಮಿತಿಯವರು ಮತ್ತು ಎಲ್ಲ ಮುಖಂಡರು ಕಡೆ ಹೇಳಿದಾಗ ನೀರು ಬರಲಿಲ್ಲ, 900 ಅಡಿ ಆದರೂ ಕೂಡ ನೀರು ಬರಲಿಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಬಂತು 1000 ಅಡಿ 1000 ಚಿಲ್ಲರೆ ಹೊರಟ ತಕ್ಷಣ ನೀರು ಕೂಡ ಬಂತು ಅಂತಕ್ಕಂಥದ್ದು ಕೂಡ ಅದು ಒಳ್ಳೆ ಬಕ್ರೀದ್ ಹಬ್ಬದ ದಿವಸ ಬೋರ್ ಹಾಕ್ಸೋಂಥ ಕೆಲಸ ಇಲ್ಲ ಆಯಿತು. ಮತ್ತು ಒಂದು ಐಮಾಸ್ ಲೈಟು ಕೂಡ ಅಲ್ಲಿ ಹಾಕ್ಸೋಂಥದ್ದು. ಏಕೆಂದರೆ ಇವತ್ತು ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೊಂದು ಖುಷಿ ಆಗ್ತದೆ. ಮುಸ್ಲಿಂ ಸಮಾಜದಲ್ಲಿ ಎಲ್ಲರೂ ಕೂಡ ಯಾರು ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲರಿಗೂ ಕೂಡ ಒಂದೇ ನ್ಯಾಯವನ್ನು ಕೊಡ್ತಕ್ಕಂಥ ಧರ್ಮ ಈ ಒಂದು ಮುಸಲ್ಮಾನ್ ಧರ್ಮ. ನಾವು ನೋಡಿದ್ದೇವೆ, ಅವರು ಸಾವನ್ನಪ್ಪಿದಾಗ ಅವ್ರಿಗೆ ಎಗ್ಲು ಕೊಡ್ತಕ್ಕಂಥದ್ದು ಇರ್ಬೋದು, ಅವರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಬಕ್ರೀದಲ್ಲಿ ದಾನ ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಸಂಸ್ಕೃತಿ ಇನ್ನೂ ಕೂಡ ಅದು ಶಾಶ್ವತವಾಗಿದೆ. ಒಂದು ನಾನು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಯಾರೋ ಒಬ್ಬರು ಶಿಕ್ಷಕರು ಆ ಭಾಗದಲ್ಲಿ ಉತ್ತರ ಕರ್ನಾಟಕದವ್ರು ಯಾರೋ ಒಬ್ರು ಇರ್ತಿರೋದ್ರು ಹಾರ್ಟ್ ಅಟ್ಯಾಕ್ ಆಗಿ ಒಂದ್ಸಲ ಇಲ್ಲಿಂದ ಬಸ್ ಮಾಡಿಕೊಂಡು ಅಲ್ಲಿ ಹೋಗಿ ಅದನ್ನು ಎಲ್ಲ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಬರೋವ್ರಿಗೂ ಕೂಡ ಇಲ್ಲಿಯವರು ಕೈ ಜೋಡಿಸಿದಂಥದ್ದು ಇದೆಲ್ಲ ನೋಡಿದ್ರೆ ಖಂಡಿತ ಈ ಥರ ನಮ್ಮ ಮನಸ್ಸುಗಳು ಇದು ಒಂದು ಯಾವ ಥರ ಇರಬೇಕು ಅಂದರೆ ಅದೇ ಜೀವ ಯಾರಿಗೂ ಕೂಡ ಶಾಶ್ವತವಲ್ಲ. ನಾವು ಒಂದಲ್ಲ ಒಂದು ದಿವಸ ಮಣ್ಣಾಗಿ ಹೋಗುವಂಥವ್ರೆ. ಆದರೆ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ವಿ ಅಂತಕ್ಕಂಥದ್ದು ಅದು ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ವಿಶಾಲವಾದ ಮನಸ್ಸಿನಿಂದ ನಿಮ್ಮ ಕಾರ್ಯಗಳಿಗೆ, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸಿ ಹೋಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ರಿ, ಖಂಡಿತ ಅದಕ್ಕೆ ಶ್ಲಾಘನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಟ್ಟಡನ ಯಾವ ರೀತಿ ನಾವು ಮಾಡಬೇಕು ಅಂತಕ್ಕಂಥದ್ದು ರೂಪುರೇಷೆಗಳನ್ನು ಕೂಡ ಈಗ 75/100 ಅಡಿ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ವಿನ್ಯಾಸವನ್ನು ತಯಾರು ಮಾಡಿದ್ದಾರೆ. ಅದನ್ನು
ಶೀಘ್ರವಾಗಿ ಕೂತ್ಕೊಂಡು ಅದಕ್ಕೆ ಏನು ಅನುದಾನ ಬರುತ್ತೆ ಎರಡೂ ಇಲಾಖೆಗೆ ಸೇರಿದೆ ಅದು. ನಾವು ಈಗ ಒಂದು ಇಲಾಖೆಗೆ ನಾವು ಹಣವನ್ನು ಕೊಟ್ಟಿದ್ದೇವೆ, ಇನ್ನೊಂದು ಮೈನಾರಿಟಿ ಡಿಪಾರ್ಟ್ಮೆಂಟಿಂದನೂ ಕೂಡ ಅದು 1 ಕೋಟಿ ಬರಬೇಕು. ಇಬ್ಬರನ್ನು ಸೇರಿಸಿ ಒಂದೇ ಆ್ಯಕ್ಷನ್ ಪ್ಲ್ಯಾನಲ್ಲಿ ಮಾಡೋಂಥ ಕೆಲಸವನ್ನು ಈಗ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ